ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾಟಿ ಕೋಳಿ ಸಾಂಬಾರು ಮಾಡೋದು ತೋರಿಸ್ಕೊಡ್ತೀನಿ. ಬನ್ನಿ. ಏನೇನು ಬೇಕಂದರೆ ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಶುಂಠಿ, ಕಡಲೆಪಪ್ಪು, ಲವಂಗ, ಚಕ್ಕೆ, ಮೆಣಸು ಇದೆಲ್ಲ ಒಂದು ಜಾರ್ಗೆ ಹಾಕ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಎಲ್ಲ ಹಾಕ್ಕೊಂಬಿಡಿ. ನೋಡಿ, 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 1 kg ತೊಗೊಂಡಿದ್ರೆ 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಖಾರದ ಪುಡಿ ಹಾಫ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಓಕೆ, ಈಗ ನೋಡ್ಕೊಳ್ಳಿ, ರುಬ್ಕೊಂಬಂದೆ. ನೋಡಿ, ನಾಟಿ ಕೋಳಿ ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ರುಬ್ಬಿಟ್ಕೊಂಡಿದ್ರಲ್ಲ ಮಸಾಲ, ಅದೆಲ್ಲ ಮಿಶ್ರಣ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ತುಂಬ ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ. ಸಾಂಬಾರು ಜಾಸ್ತಿ ಬೇಕಂದರೆ ತುಂಬ ನೀರು ಹಾಕ್ಕೊಳ್ಳಿ. ಸಾಂಬಾರು ಕಡಿಮೆ ಬೇಕಂದರೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೋಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕ್ವಾಂಟಿಟಿಯಲ್ಲಿ ಬರಬೇಕು. ನೋಡಿ, ಈ ಥರ ಪೀಸ್ಗೆಲ್ಲ ನೀರು ಮಸಾಲೆ ಎಲ್ಲ ಅಂಟಿರಬೇಕು ಪೀಸ್ಗೆ. ಉಪ್ಪು ಎಷ್ಟು ಬೇಕೋ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅದನ್ನು ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಸ್ಟವ್ ಮೇಲೆ ಇಟ್ಟಿದ್ದೀನಿ. ನೋಡಿ ಆಗಲೇ ಕುದೀತಿದೆ. ಚೆನ್ನಾಗಿ ಕುದಿಬೇಕು. ನೋಡಿ, ಈಗ ಕುದಿದಾದ್ಮೇಲೆ ಇನ್ನೊಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಅದು ಮೊಟ್ಟೆ ಲಾಸ್ಟಾಗಿ ಹಾಕೋದು. ಅದು ಮೊಟ್ಟೆ ಈಗ ಹಾಕಂಗಿಲ್ಲ. ನೋಡಿ, ಚೆನ್ನಾಗಿ ಕುದೀತಿದೆ. ಇನ್ನೊಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಂಬಾರು ಈಚೆ ಚೆಲ್ಲಾಗಿ ಬಿಡಬೇಡಿ. ಈಚೆ ಚೆಲ್ಲಾಗಿ ಬಿಟ್ಟರೆ ಕುದಿಯೋ ಟೈಮಲ್ಲಿ ಈಚೆ ಸಾಂಬಾರು ಚೆಲ್ಲಾಗಿ ಬಂದರೆ ಆಗ ಸಾಂಬಾರು ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ. ಸಾಂಬಾರು ಕುದಿರಂಗೆ ನೋಡ್ಕೊಬೇಕು ನೀವು. ನೋಡಿ, ಈ ಥರ ಚೆನ್ನಾಗಿ ಕುದೀತಿದೆ. ಚೆನ್ನಾಗಿ ಕುದಿದ್ಮೇಲೆ ಒಂದು 3/4 ಭಾಗ ಅಷ್ಟು ಪೀಸ್ ಬೆಂದಮೇಲೆ ಹೆಸರು ಕಾಳು ಹಾಕ್ಕೊಳ್ಳಿ. ಹೆಸರು ಕಾಳು ಒಂದು 2 ಟೈಮ್ ವಾಶ್ ಮಾಡಿಕೊಂಡು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನೋಡಿ, ವಾಶ್ ಮಾಡಿಟ್ಟಿದ್ದೆ, ಅದು ಹಾಕ್ಕೊಂಡೆ. ಅದನ್ನು ಈಗ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೆಂದಿದೆ. ಈಗ ನೋಡಿ, ಆಲೂಗಡ್ಡೆನೂ ಹಚ್ಕೊಂಡು ಇಟ್ಟಿದ್ದೀನಿ. ಅದನ್ನು ಸಮೇತ ಹಾಕ್ಕೊಳ್ಳಿ ಸಾಂಬಾರಿಗೆ. ಒಂದೆರಡು ಆಲೂಗಡ್ಡೆ ಹಚ್ಕೊಂಡು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಅದನ್ನು ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಆಲೂಗಡ್ಡೆ ಒಂದು ಸ್ವಲ್ಪ ಬೆಂದಿದೆ. ಒಂದು ಸ್ವಲ್ಪ ಬೆಂದಮೇಲೆ ಮೊಟ್ಟೆ ಹಾಕ್ಕೊಳ್ಳಿ. ಮೊಟ್ಟೆನೂ ಹಾಕಿದಾಗ ತುಂಬ ತಿರ್ಗ್ಸೋಕೆ ಹೋಗ್ಬೇಡಿ, ಸ್ವಲ್ಪ ಮೀಡಿಯಮಾಗಿ ತಿರ್ಗಿಸ್ಕೊಳ್ಳಿ. ನೋಡಿ, ಎಲ್ಲ ರೆಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.